ಎಲ್ಲರಿಗೂ ನಮಸ್ಕಾರ. ಇವಾಗ ಒಂದು ಕಾಸ್ಟ್ ಶೀಟ್ ಬೇಸಿಕ್ ಪ್ರಾಬ್ಲಮ್ ಮಾಡೋಣ. ಲಾಸ್ಟ್ ವಿಡಿಯೋ ಅಲ್ಲಿ ಕಾಸ್ಟ್ ಶೀಟ್ದು ಫಾರ್ಮ್ಯಾಟ್ ನೋಡಿದ್ವಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಫಾರ್ಮ್ಯಾಟಲ್ಲಿ ಪ್ರಾಬ್ಲಮ್ ಇದ್ದರೆ ಹೋಗಿ ಆ ವಿಡಿಯೋ ನೋಡ್ಬೋದು. ನಾನು ಅದರ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಈಗ ಒಂದು ಬೇಸಿಕ್ ಪ್ರಾಬ್ಲಮ್ ಮಾಡೋಣ. ಸ್ಟಾರ್ಟಿಂಗ್ ಕಾಂಪ್ಲೆಕ್ಸ್ ತೊಗೊಳ್ಳೋದು ಬೇಡ, ಸ್ಟಾರ್ಟಿಂಗಲ್ಲಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಒಂದು ಬೇಸಿಕ್ ಪ್ರಾಬ್ಲಮ್ ಮಾಡೋಣ ಇವಾಗ. ಈಗ ಸ್ಟಾರ್ಟಿಂಗಲ್ಲಿ ಅವರು ಯೂನಿಟ್ಸ್ ಕೊಟ್ಟಿದ್ದಾರೆ, ಪ್ರಿಪೇರ್ ಎ ಕಾಸ್ಟ್ ಶೀಟ್. ಫಸ್ಟ್ ಯೂನಿಟ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ ಕೊಟ್ಟಿರ್ತಾರೆ, ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ. ಇವಾಗ ಇವೆರಡೂ ನಾನು ಹೇಳ್ದಂಗೆ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲಿ ಬರಬೇಕು, ಪ್ರೈಮ್ ಕಾಸ್ಟಲ್ಲಿ ಬರಬೇಕು. ಆಮೇಲೆ ಇಂಡೈರೆಕ್ಟ್ ಲೇಬರ್ ಇನ್ ಫ್ಯಾಕ್ಟ್ರಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಫ್ಯಾಕ್ಟ್ರಿ ಓವರ್ ಹೆಡಲ್ಲೇ ಬರುತ್ತೆ. ಇಲ್ಲೇನೋ ಮೆನ್ಷನ್ ಮಾಡಿಲ್ಲ ಅಂತ ಅಂದರೆ ಆವಾಗ ನೋಡಬೇಕಾಗುತ್ತೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಲ್ಲ ಅಥವಾ ಏನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ ಬರುತ್ತಾ, ಅಡ್ಮಿನಿಸ್ಟ್ರೇಷನಲ್ಲಿ ಬರುತ್ತಾ ಅಂತ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಫ್ಯಾಕ್ಟರಿ ಅಂತ, ಸೊ ಫ್ಯಾಕ್ಟರಿ ಓವರ್ ಹೆಡ್ಸ್ ಎಲ್ಲ ತೊಗೋಬೇಕು. ನೆಕ್ಸ್ಟ್ ಫ್ಯಾಕ್ಟರಿ ಪ್ರಿಮೈಸಸ್ ರೆಂಟ್, ಫ್ಯಾಕ್ಟರಿ ಕಾಸ್ಟ್ ಎಲ್ಲ ಅಗೇನ್ ಫ್ಯಾಕ್ಟರಿ ಓವರ್ ಹೆಡ್ಸಲ್ಲೇ ಬರುತ್ತೆ. ಫ್ಯಾಕ್ಟರಿ ಲೈಟಿಂಗು ಫ್ಯಾಕ್ಟರಿ ಓವರ್ ಹೆಡ್ಸಲ್ಲೇ ಬರುತ್ತೆ. ಆಯಿಲ್ ಫಾರ್ ಮೆಷಿನ್ಸ್, ಇವಾಗ ಮೆಷಿನ್ ಎಲ್ಲಿರುತ್ತೆ, ಫ್ಯಾಕ್ಟ್ರಿಯಲ್ಲಿ, ಸೊ ಇದನ್ನು ಕೂಡ ಫ್ಯಾಕ್ಟರಿ ಓವರ್ ಹೆಡ್ಡಲ್ಲೇ ಬರುತ್ತೆ. ಆಮೇಲೆ ಡಿಪ್ರಿಸಿಯೇಷನ್ ಫಾರ್ ಮೆಷಿನ್ಸ್, ಅಗೇನ್ ಇವಾಗ ಮೆಷಿನ್ ಇರಲಿರೋದು ಫ್ಯಾಕ್ಟ್ರಿಯಲ್ಲಿ, ಆ ಮೆಷಿನ್ದು ಡಿಪ್ರಿಸಿಯೇಷನ್ ಫೈಂಡ್ ಮಾಡಬೇಕಂದ್ರೂ ಅದು ಫ್ಯಾಕ್ಟರಿ ಓವರ್ ಹೆಡ್ಡಲ್ಲೇ ಬರುತ್ತೆ. ಇಲ್ಲಿವರೆಗೂ ಫ್ಯಾಕ್ಟರಿ ಓವರ್ ಹೆಡ್ಸ್ ಆಯಿತು. ನೆಕ್ಸ್ಟು ಆಫೀಸ್ ಓವರ್ ಹೆಡ್ ತೊಗೊಂಡಿದ್ದಾರೆ. ಸೊ ಇವೆಲ್ಲ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಬರುತ್ತಲ್ವ, ಸೊ ಇದು ಆಫೀಸ್ ಓವರ್ ಹೆಡ್ಡು. ಆಮೇಲೆ ಆಫೀಸ್ ಸ್ಯಾಲರಿ ಅಗೇನ್ ಆಫೀಸ್ ಓವರ್ ಹೆಡ್ಸ್. ಮಿಸ್ಲೇನಿಯಸ್ ಆಫೀಸ್ ಓವರ್ ಹೆಡ್ಸ್, ಇದು ಆಫೀಸ್ ಓವರ್ ಹೆಡ್ಡೆ. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಇವಾಗ ಇಲ್ಲಿಂದ ನಾನು ಹೇಳ್ದಂಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೂ ಎಲ್ಲ ಎಕ್ಸ್ಪೆನ್ಸಸ್ ಬಂತು. ಇದು ಆದಮೇಲಿಂದ ಬರೋದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿದ ಆದಮೇಲಿಂದ ಏನು ಬರುತ್ತೆ, ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ ಅಥವಾ ಟೋಟಲ್ ಕಾಸ್ಟ್. ಆಮೇಲೆ ಮಾರ್ಜಿನ್ ಕೊಟ್ಟಿದ್ದಾರೆ ಆಫ್ 20% ಆನ್ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ, ಆಸ್ ಎಕ್ಸ್ಪೆಕ್ಟೆಡ್ ಆನ್ ದ ಸೇಲ್ ಆಫ್ ಜೀನ್ಸ್. ಅಷ್ಟೇ, ಕ್ವೆಶನ್ ಇರೋದಿಷ್ಟೇ. ಇವಾಗ ಸಮ್ ಮಾಡೋಣ. ಈಗ ಯೂಶ್ವಲ್ಲಾಗಿ ಕಾಸ್ಟ್ ಶೀಟಲ್ಲಿ ಬರೀ ಇದು ಒಂದು ಟೋಟಲ್ ಅಮೌಂಟ್ ಕಾಲಮ್ನ ಮಾತ್ರ ಹಾಕೋತೀವಿ. ಇಲ್ಲಿ ಕ್ವೆಶನಲ್ಲಿ ಯೂನಿಟ್ಸ್ ಕೊಟ್ಟಿರೋದ್ರಿಂದ ನಾವು ಯೂನಿಟ್ಸ್ ಕಾಲಮನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ವೆಶನಲ್ಲಿ ಕೊಟ್ಟಿಲ್ಲ ಪರ್ ಯೂನಿಟ್ ಫೈಂಡ್ ಮಾಡಿ ಅಂತ, ಆದ್ರೂ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಯೂನಿಟ್ ಪ್ರೊಡ್ಯೂಸ್ಡ್ ಅಂತ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಕಾಲಮ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಅಲ್ಲಿ ಏನೇನು ನಾನು ಮಾರ್ಕ್ ಮಾಡಿದ್ದೀನೋ ಅದರ ಅಕಾರ್ಡಿಂಗಾಗಿ ಬರ್ಕೊಂಡು ಹೋಗೋಣ. ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ಸ್ ಮತ್ತು ಡೈರೆಕ್ಟ್ ಲೇಬರ್ ಇದೆ, ಇದು ಪ್ರೈಮ್ ಕಾಸ್ಟ್ ಬರುತ್ತೆ. ಸೊ ಇವೆರಡೂ ಆ್ಯಡ್ ಮಾಡಿದ್ರೆ 20,000 + 8,000 28,000 ಬರುತ್ತೆ, ಅದು ಪ್ರೈಮ್ ಕಾಸ್ಟ್ ಆಗುತ್ತೆ. ಅದಾದಮೇಲಿಂದ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಬರುತ್ತೆ, ಇಂಡೈರೆಕ್ಟ್ ಲೇಬರು, ಸೂಪರ್ವಿಷನ್ ಕಾಸ್ಟು, ಫ್ಯಾಕ್ಟ್ರಿ ಪ್ರಿಮೈಸಸ್, ಫ್ಯಾಕ್ಟ್ರಿ ಲೈಟಿಂಗ್, ಆಯಿಲ್ ಫಾರ್ ಮಷೀನ್ಸ್, ಡಿಪ್ರಿಸಿಯೇಷನ್ ಫಾರ್ ಮಷೀನ್, ಇಲ್ಲಿವರೆಗೂ ಫುಲ್ಲು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಬರುತ್ತೆ. ಸೊ ಹಾಗೆ ಅಕಾರ್ಡಿಂಗ್ಲಿ ತೊಗೊಂಡಿದ್ದೀನಿ. ಇಂಡೈರೆಕ್ಟ್ ಲೇಬರ್, ಸೂಪರ್ವಿಷನ್ ಕಾಸ್ಟ್, ಫ್ಯಾಕ್ಟ್ರಿ ಪ್ರಿಮೈಸಸ್ ರೆಂಟ್, ಫ್ಯಾಕ್ಟ್ರಿ ಲೈಟಿಂಗ್, ಆಯಿಲ್ ಫಾರ್ ಮಷೀನ್, ಡಿಪ್ರಿಸಿಯೇಷನ್ ಆಫ್ ಮಷೀನ್, ಇಲ್ಲಿವರೆಗೂ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ. ಸೊ 2,500, 1,000, 1,600, 600, 100, 500 ಇದನ್ನೆಲ್ಲ ಆ್ಯಡ್ ಮಾಡಿ ಜೊತೆಗೆ ಇದನ್ನು ಆ್ಯಡ್ ಮಾಡಬೇಕು, ಇದನ್ನು ಮರಿಬಾರ್ದು. ಪ್ಲಸ್ 28,000 ಆ್ಯಡ್ ಮಾಡಿದ್ರೆ ನಿಮಗೆ 34,300 ಆನ್ಸರಾಗಿ ಬರುತ್ತೆ. ಇದೇನು ಫ್ಯಾಕ್ಟ್ರಿ ಕಾಸ್ಟ್. ಈಗ ಫ್ಯಾಕ್ಟ್ರಿ ಕಾಸ್ಟ್ ಸಿಕ್ತು. ನೆಕ್ಸ್ಟ್ ಇಲ್ಲಿರೋದೇನು, ಇಲ್ಲಿ ಡಿಪ್ರಿಸಿಯೇಷನ್ ಆಫ್ ಮಷೀನ್ಸ್ವರೆಗೂ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಯಿತು. ಇದಾದಮೇಲಿಂದ ಬರೋದು ಆಫೀಸ್ ಓವರ್ ಹೆಡ್ಡು, ಆಫೀಸ್ ಸ್ಯಾಲರಿ, ಮಿಸಲೇನಿಯಸ್ ಆಫೀಸ್ ಎಕ್ಸ್ಪೆನ್ಸಸ್. ಇವೆಲ್ಲ ಏನು ಆಫೀಸ್ ಓವರ್ ಹೆಡ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಇವೆಲ್ಲ ಎಲ್ಲಿ ಬರೋದು, ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿನ್ನ ಮುಂಚೆ. ಸೊ ಅದಕ್ಕೆ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹಾಕ್ಕೊಂಡು ಅದಾದಮೇಲಿಂದ ಆಫೀಸ್ ಓವರ್ ಹೆಡ್, ಆಫೀಸ್ ಸ್ಯಾಲರಿ, ಮಿಸಲೇನಿಯಸ್ ಆಫೀಸ್ ಎಕ್ಸ್ಪೆನ್ಸಸ್ ಎಲ್ಲದನ್ನು ಆ್ಯಡ್ ಮಾಡಿದ್ರೆ ಆವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಇಲ್ಲಿ ಆಫೀಸ್ ಓವರ್ ಹೆಡ್, ಆಫೀಸ್ ಸ್ಯಾಲರಿ, ಮಿಸ್ಲೇನಿಯಸ್ ಆಫೀಸ್ ಎಕ್ಸ್ಪೆನ್ಸಸ್ ಅಂದರೆ 8,000, 2,000, 1,000 ಇದನ್ನು ಆ್ಯಡ್ ಮಾಡಿ ಜೊತೆಗೆ ಫ್ಯಾಕ್ಟ್ರಿ ಕಾಸ್ಟನ್ನು ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ 45,300 ಬರುತ್ತೆ.
ಇದಕ್ಕೆ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಅದು ಇವರೇ ಕೊಟ್ಟಿದ್ದಾರೆ 6000. ಇವಾಗ 6000ನ ಆ್ಯಡ್ ಮಾಡಿದ್ರೆ 45,300ಗೆ 6000 ಆ್ಯಡ್ ಮಾಡಿದ್ರೆ 51,300 ಬರುತ್ತೆ. ಇದೇ ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟ್. ಅಂದರೆ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನೇನು ಕಾಸ್ಟ್ ಇನ್ಕರ್ ಆಗುತ್ತೋ ಅದು ಎಲ್ಲ ಇದು ಟೋಟಲ್ ಕಾಸ್ಟ್. ಇದಕ್ಕೆ ಕಾಸ್ಟ್ಗೆ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಸೇಲ್ಸ್ ಬರುತ್ತೆ. ಬಟ್ ಇವರು ಪ್ರಾಫಿಟನ್ನು ಅಮೌಂಟಾಗಿ ಕೊಟ್ಟಿಲ್ಲ, ಇವರು 20% ಆನ್ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಆನ್ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಟೋಟಲ್ ಕಾಸ್ಟ್ ಮೇಲೇ 20% ಫೈನ್ ಮಾಡಿಬಿಟ್ಟು 10,260 ಬರುತ್ತೆ. ಸೊ ಡೈರೆಕ್ಟಾಗಿ ಬರೀತೀರಾ. ಇಫ್ ಇನ್ ಕೇಸ್ ಅವರು ಕ್ವೆಶ್ಚನಲ್ಲಿ 20% ಆನ್ ಸೇಲ್ಸ್ ಅಂತ ಕೊಟ್ಟಿದ್ರೆ ಅವಾಗೇನು ಮಾಡ್ತೀರಾ? ಇವಾಗ 20% ಆನ್ ಸೇಲ್ಸ್ 20% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಏನು ಅರ್ಥ ಮಾಡ್ಕೋಬೇಕಂದ್ರೆ ಇವಾಗ 20% ಆನ್ ಆಮೇಲೆ ಏನೇ ಇರುತ್ತೋ ಇದನ್ನು 100 ಅಂತ ಅಂದ್ಕೊಳ್ಳಿ. ಓಕೆನಾ? ಆನ್ ಸೇಲ್ಸ್, ಸೊ 100 ಸೇಲ್ಸನ್ನು 100 ಆಗಿ ತೊಗೊಂಡಿದ್ದೀವಿ. ಇವಾಗ ನಮಗೆ ಬೇಸಿಕ್ ನಾಲೆಜ್ ಇರೋದೇನು? ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಸೇಲ್ಸ್ ಅಲ್ವಾ? ಇವಾಗ ಸೇಲ್ಸ್ 100, ಆಮೇಲೆ ಪ್ರಾಫಿಟ್ 20% ಅವರೇ ಕೊಟ್ಟಿದ್ದಾರೆ. ಇವಾಗ ಇದೇನಾಗುತ್ತೆ? ಟೋಟಲ್ ಕಾಸ್ಟು ಆಬ್ವಿಯಸ್ಲಿ ಇದು 80 ಆಗಬೇಕು, ಬಿಕಾಸ್ 80 + 20 100 ಅಲ್ವಾ? ಸೊ ಟೋಟಲ್ ಕಾಸ್ಟ್ ಎಷ್ಟಾಗಬೇಕು? 80 ಆಗಬೇಕು. ಇವಾಗ ನನಗೆ ಟೋಟಲ್ ಕಾಸ್ಟ್ ಗೊತ್ತು, ಏನು? 51,300. ಇದು ಎಷ್ಟಾಗಿತ್ತು? 80 ಆಗಿತ್ತು. 20% ಅವರೇ ಕೊಟ್ಟಿದ್ರು. ಇವಾಗ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು? ಇದನ್ನು 80 ಅಂತ ಅಸ್ಯೂಮ್ ಮಾಡಿದ್ವಿ, ಇದನ್ನು 20 ಅಂತ ಅಸ್ಯೂಮ್ ಮಾಡಿದ್ವಿ. ಸೊ ನಮಗೆ ಯಾವ ಅಮೌಂಟ್ ಬೇಕು? ಈ ಅಮೌಂಟ್ ಬೇಕಿರೋದು. ಅದಕ್ಕೆ 20 ಇಂಟು 51,300 ಡಿವೈಡೆಡ್ ಬೈ 80 ಮಾಡಿದ್ರೆ ಟೋಟಲ್ ಪ್ರಾಫಿಟ್ ಬರುತ್ತೆ. ಇಲ್ಲಿ ಆನ್ಸರ್ ಚೇಂಜ್ ಬರುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಕ್ವೆಶ್ಚನಲ್ಲಿ ಅವರು ಪ್ರಾಫಿಟ್ ಆಫ್ 20% ಆನ್ ಟೋಟಲ್ ಕಾಸ್ಟ್ ಅಂತಲೇ ಕೊಟ್ಟಿದ್ದಾರೆ. ಬಟ್ ನಾವಿಲ್ಲಿ ಟೋಟಲ್ ಕಾಸ್ಟ್ನ 80 ಅಂತ ಅಸ್ಯೂಮ್ ಮಾಡಿದ್ದೀವಿ. ಸ್ವಲ್ಪ ಆನ್ಸರ್ ಚೇಂಜ್ ಆಗುತ್ತೆ, ಬಟ್ ಆದ್ರೂ ಕ್ಯಾಲ್ಕುಲೇಷನ್ ಹೆಂಗೆ ಬರುತ್ತೆ ಅಂತ ನಾನು ತೋರಿಸ್ತಿದ್ದೀನಿ. ಇವಾಗ ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದು? 20 ಇಂಟು 51,300 ಡಿವೈಡೆಡ್ ಬೈ 80 ಮಾಡಿದ್ರೆ ಎಷ್ಟು ಬರುತ್ತೆ? 12,825 ಬರುತ್ತೆ. ಇವಾಗ ಪ್ಲಸ್ 51,300 ಆ್ಯಡ್ ಮಾಡಿದ್ರೆ 64,125 ನಿಮಗೆ ಹೊಸ ಸೇಲ್ಸ್ ಆಗಿ ಬರುತ್ತೆ. ಇದು ಯಾವಾಗ? ಎಫ್ ವಿ ಟೇಕ್ 20% ಆನ್ ಸೇಲ್ಸ್. ಕ್ವೆಶ್ಚನಲ್ಲಿ ಅವರು 20% ಆನ್ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಇವಾಗ ಹಾಗೆ ನಾನು ಹೇಳ್ದಂಗೆ ಹೇಳ್ತೀನಿ, 20% ಆನ್ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ನಾನೇನು ಹೇಳಿದೆ? ಆನ್ ಆದಮೇಲೆ ಏನೇ ಇದ್ದರೂ ಅದನ್ನು 100 ಅಂತ ಅಸ್ಯೂಮ್ ಮಾಡಬೇಕು. ಓಕೆನಾ? ಸೊ ಇದನ್ನು 100 ಅಂತ ಅಸ್ಯೂಮ್ ಮಾಡಿದ್ರೆ ಇವಾಗ ಟೋಟಲ್ ಕಾಸ್ಟ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಇವಾಗ ಟೋಟಲ್ ಕಾಸ್ಟ್ನ 100 ಅಂತ ಅಸ್ಯೂಮ್ ಮಾಡಿದ್ದೀವಿ. ಸೊ ಇಲ್ಲೂ 100 ಅಂತ ಹಾಕೋತೀನಿ. ಇವಾಗ 20% ಪ್ರಾಫಿಟ್ಟು ಅವ್ರ ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಎಷ್ಟು ಬರಬೇಕು? 120 ಬರಬೇಕು. ಇವಾಗ ಏನು ಮಾಡಬೇಕು? ಪ್ರಾಫಿಟ್ ಫೈಂಡ್ ಮಾಡೋಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಈ ಆನ್ಸರ್ ಬರುತ್ತಾ ಇಲ್ವಾ ಅಂತ ನೋಡೋಣ. ಇವಾಗ ಫಸ್ಟ್ ಏನು ಮಾಡಬೇಕು? 20 ಇಂಟು 51,500 20 ಇಂಟು 51,300 ಡಿವೈಡೆಡ್ ಬೈ 100 10,260. ಇಲ್ಲೂ 10,260 ಬಂತು. ಇವಾಗ ಇದೆರಡನ್ನೂ ಆ್ಯಡ್ ಮಾಡಿದ್ರೆ 61,560 ಬರುತ್ತೆ. ಇಲ್ಲ ಅಂತಂದರೆ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಬರುತ್ತೆ. ಹೆಂಗೆ? ಇವಾಗ ಸೇಲ್ಸ್ ಬೇಕು ಅಂತಂದರೆ ನಮಗೆ ಇದು 120 ಗೊತ್ತು. ಇವಾಗ ನಾನೇನು ಮಾಡ್ತೀನಿ ಅಂದರೆ 120 ಇಂಟು 51,300 ಮಾಡ್ತೀನಿ, ಡಿವೈಡೆಡ್ ಬೈ 100 ಮಾಡ್ತೀನಿ. 61,560 ಬಂತು. ನಾನೇನು ಮಾಡಿದೆ? ಇವಾಗ ಇದರಲ್ಲಿ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ. ಇದನ್ನು ಬಿಟ್ಟು ಇದರಿಂದ ನಾನು ಇದರಿಂದ ಮಲ್ಟಿಪ್ಲೈ ಮಾಡಿದೆ. 120,000 ಇಂಟು 51,300 ಡಿವೈಡೆಡ್ ಬೈ 100 ಮಾಡಿದ್ರೂ ನಿಮಗೆ ಅದೇ ಆನ್ಸರ್ ಬರುತ್ತೆ. ಇವಾಗ ಸೇಲ್ ಸಿಕ್ತು ಅಷ್ಟೇ. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಸೇಲ್ ಫೈಂಡ್ ಮಾಡೋದು ಅಷ್ಟೇ. ಇವಾಗ ಎಲ್ಲರಿಗೂ ಒಂದು ಏನೋ ಡೌಟ್ ಇರ್ಬೋದು,
ಏನಂದರೆ ಇದನ್ನು ಹೆಂಗೆ ಫೈಂಡ್ ಮಾಡೋದು, ಯಾವುದರಿಂದ ಡಿವೈಡ್ ಮಾಡಬೇಕು ಅಂತ. ಇವಾಗ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ, ದಟ್ ಈಸ್ 1000. ಇವಾಗ ಏನು ಮಾಡಬೇಕು, ಎಲ್ಲ ಏನೇನು ಎಕ್ಸ್ಪೆನ್ಸಸ್ ಇರುತ್ತೋ ಅದನ್ನು 1000ಇಂದ ಡಿವೈಡ್ ಮಾಡಬೇಕು, ಅಷ್ಟೇ ಸಿಂಪಲ್. ಇವಾಗ 20,000 ಅಂತ ಕೊಟ್ಟಿದ್ದಾರೆ ಡೈರೆಕ್ಟ್ ಮೆಟೀರಿಯಲ್ಸು, 20,000 ಡಿವೈಡೆಡ್ ಬೈ 1000 20 ಬರುತ್ತೆ. 8,000 ಕೊಟ್ಟಿದ್ದಾರೆ, 8,000 ಡಿವೈಡೆಡ್ ಬೈ 1000 8 ಬರುತ್ತೆ. ಹಾಗೇನೆ ಇವಾಗ 28,000 ಡಿವೈಡೆಡ್ ಬೈ 1028, ಹಾಗೆ ಎಲ್ಲದನ್ನು ಫೈಂಡ್ ಮಾಡ್ಕೊಂಡು ಹೋಗಬೇಕು. ಇವಾಗ ಇಫ್ ಇನ್ ಕೇಸ್ ಕ್ವೆಶನಲ್ಲಿ ಯೂನಿಟ್ ಪ್ರೊಡ್ಯೂಸ್ಡು ಪರ್ ಯೂನಿಟ್ ಫೈಂಡ್ ಮಾಡಿ ಅಂತ ಕೊಟ್ಟಿದ್ರು ಕೂಡ ಮಾಡಬೇಕು, ಇಲ್ಲ ಬರೀ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ರು ಕೂಡ ಈ ಕಾಲಮ್ ಮಾಡಲೇಬೇಕು, ಇದಕ್ಕೂ ಮಾರ್ಕ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಇವಾಗ ಒಂದು ಬೇಸಿಕ್ ಕ್ವೆಶನ್ ಮಾಡಿದ್ವಿ. ಮುಂದಿನ ವಿಡಿಯೋಲಿ ಇನ್ನೊಂದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಮಾಡೋಣ. ಥ್ಯಾಂಕ್ ಯು.